ಮಾಜಿ ಸಿಎಂ ಸಿದ್ದರಾಮಯ್ಯ ಹತ್ಯೆಗೂ ನಡೆದಿತ್ತು ಸ್ಕೆಚ್. ನಿಡುಮಾಮಿಡಿ ಮಠದ ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಹ ಹಿಟ್ ಲಿಸ್ಟ್ ನಲ್ಲಿದ್ರು ಅಂತ ನಿಡುಮಾಮಿಡಿ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಎಂಎಂ ಕಲಬುರ್ಗಿ ಹತ್ಯೆ ಆದಾಗ ಮೇಣದ ಬತ್ತಿ ಹಚ್ಚಿ ಸುಮ್ಮನಾದ್ವಿ. ಗೌರಿ ಹೋದಾಗ ನಾನು ಗೌರಿ ಅಂತ ಮೇಣದ ಬತ್ತಿ ಹಚ್ಚಿ ಸುಮ್ಮನಾದ್ವಿ. ಅದು ನಿಡು ಮಾಮಿಡಿಗೂ ಭಗವಾನ್ಗೂ ಚಂಪಾಗೂ ಬಂದಿತ್ತು ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹತ್ಯೆಗೂ ನಡೆದಿತ್ತು ಸ್ಕೆಚ್ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ನಿಡು ಮಾಮಿಡಿ ಮಠದ ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಹ ಹಿಟ್ ಲಿಸ್ಟ್ ನಲ್ಲಿದ್ರು ಅಂತ ನಿಡು ಮಾಮಿಡಿ ಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನು ಎಂಎಂ ಕಲಬುರ್ಗಿ ಹತ್ಯೆ ಆದಾಗ ಮೇಣದ ಬತ್ತಿ ಹಚ್ಚಿ ಆ ಸಂದರ್ಭದಲ್ಲಿ ಸುಮ್ಮನಾಗಿದ್ವಿ. ಗೌರಿ ಹೋದಾಗ ನಾನು ಗೌರಿ ಅಂತ ಮೇಣದ ಬತ್ತಿ ಹಚ್ಚಿ ಸುಮ್ಮನಾದ್ವಿ. ಅದು ನಿಡುಮಾಮಿಡಿಗೂ ಭಗವಾನ್ಗೂ ಚಂಪಾಗೂ ಬಂದಿತ್ತು ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಇದು ಬೆಚ್ಚಿ ಬೀಳುವಂತ ಸುದ್ದಿ. ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಹತ್ಯೆಗೂ ನಡೆದಿತ್ತು ಸ್ಕೆಚ್ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಡುಮಾಮಿಡಿ ಮಠದ ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಿದ್ದರಾಮಯ್ಯ ಸಹ ಲಿಸ್ಟ್ ನಲ್ಲಿದ್ರು ಅಂತ ನಿಡುಮಾಮಿಡಿ ಶ್ರೀ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ನಿಜಕ್ಕೂ ಏನ್ ನಡೀತಾ ಇದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ ಹತ್ಯೆಗೂ ಕೂಡ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಡುಮಾಮಿಡಿ ಮಠದ ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಹೇಳಿಕೆ ಕೊಟ್ಟಿರುವಂಥದ್ದು. ಹಾಗಾದ್ರೆ ಈ ಮಾಹಿತಿ ಅವರಿಗೆ ಲಭ್ಯವಾಗಿದ್ದಾದ್ರೂ ಹೇಗೆ? ಈ ವಿಷಯ ಅವರಿಗೆ ಗೊತ್ತಾಗಿದ್ದಾದ್ರೂ ಹೇಗೆ? ಈ ರೀತಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹತ್ಯೆಗೂ ಕೂಡ ಸ್ಕೆಚ್ ಹಾಕಿದ್ರು ಅನ್ನುವಂತಹ ವಿಷಯ ಯಾವ ರೀತಿ ಗೊತ್ತಾಯಿತು ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. ಸಿದ್ದರಾಮಯ್ಯ ಸಹ ಆ ಒಂದು ಹಿಟ್ ಲಿಸ್ಟ್ ನಲ್ಲಿದ್ರು ಅಂತ ನಿಡುಮಾಮಿಡಿ ಶ್ರೀ ಚನ್ನಮಲ್ಲ ಸ್ವಾಮೀಜಿ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಆಧಾರದ ಮೇಲೆ ಇವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ? ನಿಜಕ್ಕೂ ಕೂಡ ಇದು ಬೆಚ್ಚಿ ಬೀಳಿಸುವಂತಹ ಸುದ್ದಿ. ಇದು ಎಂಎಂ ಕಲಬುರ್ಗಿ ಹತ್ಯೆ ಆದಾಗ ಮೇಣದ ಬತ್ತಿ ಹಚ್ಚಿ ಆ ಸಂದರ್ಭದಲ್ಲಿ ನಾವು ಸುಮ್ಮನಾಗಿದ್ವಿ. ನಿಡುಮಾಮಿಡಿಗೂ ಬಂದಿತ್ತು, ಭಗವಾನ್ಗೂ ಬಂದಿತ್ತು, ಚಂಪಾಗೂ ಬಂದಿತ್ತು, ನಮ್ಮ ಲಲಿತಾ ನಾಯಕರು ಇದ್ರು, ಸಿದ್ದರಾಮಯ್ಯವ್ರಿಗೂ ಬಂದಿತ್ತಲ್ಲ, ಅವ್ರಿಗೂ ಬಂದಿತ್ತು. ಅವರು ಹಿಟ್ ಲಿಸ್ಟಲ್ಲಿದ್ದರು. ಮೊಯ್ಲಿ ಅವರೇ, ಸಿದ್ದರಾಮಯ್ಯನವರು ಕೂಡ ಹಿಟ್ ಲಿಸ್ಟಲ್ಲಿದ್ದರು. ಬಹಳ ತೀವ್ರವಾದ ಬೆದರಿಕೆ ಇತ್ತು ಅವರಿಗೆ. ನಿಡುಮಾಮಿಡಿಗೆ ಹೋಗಿದ್ರೆ ನನಗೆ 2 ತಂಡಗಳು, ನನ್ನನ್ನು ಮುಗಿಸ್ಲಿಕ್ಕೆ 2 ತಂಡಗಳು ನೆನೆಸಿದ್ರು ಪುಣ್ಯಾತ್ಮರು. ದೇವರ ಕೃಪೆ ನೋಡಿ, ಕೊಲ್ಲೋನೊಬ್ಬಿದ್ರೆ ಕಾಯೋನೊಬ್ಬ ಇರ್ತಾನೆ, ಏನೋ ದೈವಶಕ್ತಿ, ಆ ಮಾತು ಬೇರೆ. ತಾನು ಹೋಗಿದ್ರೆ ನಾನು ನಿಡುಮಾಮಿಡಿ ಅಂತ ಮುಂದಿನ ಮೇಣಕ್ಕೆ ಬೆತ್ತೆ ಹೆಚ್ಚಿಬಿಡೋರು. ಸಿದ್ದರಾಮಯ್ಯನವ್ರು ಹೋಗಿದ್ರೆ ಅಷ್ಟೇ, ನಾನು ಸಿದ್ದರಾಮಯ್ಯ ಅಂತ ಮುಂದಿನ ಮೇಣಕ್ಕೆ ಬೆತ್ತೆ ಹೆಚ್ಚಿಬಿಡ್ತಾರೆ ಸಮಾಜ. ಅದು ನಿಡುಮಾಮಿಡಿಗೂ ಬಂದಿತ್ತು, ಭಗವಾನ್ಗೂ ಬಂದಿತ್ತು, ಚಂಪಾಗೂ ಬಂದಿತ್ತು, ನಮ್ಮ ಲಲಿತಾ ನಾಯಕರು ಇದ್ರು, ಸಿದ್ದರಾಮಯ್ಯವ್ರಿಗೂ ಬಂದಿತ್ತಲ್ಲ, ಅವ್ರಿಗೂ ಬಂದಿತ್ತು. ಅವರು ಹಿಟ್ ಲಿಸ್ಟಲ್ಲಿದ್ದರು. ಮೊಯ್ಲಿ ಅವರೇ, ಸಿದ್ದರಾಮಯ್ಯನವರು ಕೂಡ ಹಿಟ್ ಲಿಸ್ಟಲ್ಲಿದ್ದರು. ಬಹಳ ತೀವ್ರವಾದ ಬೆದರಿಕೆ ಇತ್ತು ಅವರಿಗೆ. ನಿಡುಮಾಮಿಡಿಗೆ ಹೋಗಿದ್ರೆ ನನಗೆ 2 ತಂಡಗಳು, ನನ್ನನ್ನು ಮುಗಿಸ್ಲಿಕ್ಕೆ 2 ತಂಡಗಳು ನೆನೆಸಿದ್ರು ಪುಣ್ಯಾತ್ಮರು. ದೇವರ ಕೃಪೆ ನೋಡಿ, ಕೊಲ್ಲೋನೊಬ್ಬಿದ್ರೆ ಕಾಯೋನೊಬ್ಬ ಇರ್ತಾನೆ, ಏನೋ ದೈವಶಕ್ತಿ, ಆ ಮಾತು ಬೇರೆ. ತಾನು ಹೋಗಿದ್ರೆ ನಾನು ನಿಡುಮಾಮಿಡಿ ಅಂತ ಮುಂದಿನ ಮೇಣಕ್ಕೆ ಬೆತ್ತೆ ಹೆಚ್ಚಿಬಿಡೋರು. ಸಿದ್ದರಾಮಯ್ಯನವ್ರು ಹೋಗಿದ್ರೆ ಅಷ್ಟೇ, ನಾನು ಸಿದ್ದರಾಮಯ್ಯ ಅಂತ ಮುಂದಿನ ಮೇಣಕ್ಕೆ ಬೆತ್ತೆ ಹೆಚ್ಚಿಬಿಡ್ತಾರೆ ಸಮಾಜ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮನುಕುಮಾರ್, ಇದೀಗ ನಿಡುಮಾಮಿಡಿ ಮಠದ ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಈಗ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹತ್ಯೆಗೂ ಕೂಡ ಸ್ಕೆಚ್ ನಡೆದಿತ್ತು ಅಂತ. ಹಾಗಾದ್ರೆ ಯಾವ ಆಧಾರದ ಮೇಲೆ ಇವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ?
ಎಸ್ ಚೈತ್ರ ರಾಜ್ ಏನು ಇವತ್ತು ಗೌರಿಬಿದನೂರಿನಲ್ಲಿ ಏನು ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸ್ವಾಮೀಜಿ ಅವರು ಅದೇ ಕಾರ್ಯಕ್ರಮದಲ್ಲೂ ಸಹ ಸಿದ್ದರಾಮಯ್ಯ ಅವರು ಇವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಈ ವೇಳೆ ಏನು ಕಾರ್ಯಕ್ರಮದಲ್ಲಿ ಕುರಿತು ಮಾತನಾಡುವಂತ ವೇಳೆಯಲ್ಲಿ ಗೌರಿ ಲಂಕೇಶ್ ಹತ್ಯೆ ಆದಾಗಲೂ ಸಹ ಬತ್ತಿಯನ್ನ ಹಿಡಿದು ಶ್ರದ್ಧಾಂಜಲಿ ಸಲ್ಲಿಸಿ ಸುಮ್ಮನಾದ್ರು. ನನ್ನ ವಿರುದ್ಧವೂ ಸಹ ಈಗಾಗಲೇ 2 ಸಾರಿ ಏನೋ ಹತ್ಯೆಗೆ ಸ್ಕೆಚ್ ಅನ್ನು ಸಹ ಹಾಕಲಾಗಿತ್ತು. ಸಿದ್ದರಾಮಯ್ಯ ಮತ್ತೆ ಸಭೆಯಲ್ಲಿ ಕುಳಿತಂತಹ ವೀರಪ್ಪ ಮೊಯ್ಲಿ ಅವರ ಬಗ್ಗೆಯೂ ಸಹ ಈಗಾಗಲೇ ಏನೋ ಕೊಲೆ ಸುಪಾರಿಗಳು ಸಹ ನಡೆದಿದ್ವು. ಆದ್ರೆ ನಾವು ಅದೃಷ್ಟವಶಾತ್ ಬಚಾವಾದ್ವಿ. ನನ್ನ ವಿರುದ್ಧ 2 ಬಾರಿ ಏನೋ ಹತ್ಯೆಗೆ ಸಂಚು ನಡೆಸಿದ್ರು ಸಹ ನಾನು ಸಹ ದೇವರ ಕೃಪೆಯಿಂದ ಬಚಾವಾದೆ. ಏನೋ ಒಬ್ಬರು ಕೊಲ್ಲೋಕೆ ಇದ್ರೆ ಇನ್ನೊಬ್ಬ ಕಾಯಕ್ಕೆ ಮೇಲೊಬ್ಬ ಇರ್ತಾನೆ ಅನ್ನೋ ಮಾತಿನಂತೆ ನನ್ನನ್ನು ಸಹ 2 ಬಾರಿ ಏನು ಸ್ಕೆಚ್ ಹಾಕಿದ್ರು ಸಹ ನನಗೆ ಯಾವುದೇ ರೀತಿ ತೊಂದರೆ ಆಗ್ಲಿಲ್ಲ. ಈ ಹಿಂದೆಯೂ ಸಹ ಸಿದ್ದರಾಮಯ್ಯನವ್ರಿಗೂ ಸಹ ಇದೇ ರೀತಿ ಏನೋ ಸ್ಕೆಚ್ ಹಾಕಲಾಗಿದ್ದು, ಆದ್ರೂ ಸಹ ಅವರ ವಿರುದ್ಧನೂ ಯಾವುದೇ ರೀತಿ ಷಡ್ಯಂತ್ರಗಳು ನಡೀಲಿಲ್ಲ ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನ ಸ್ವಾಮೀಜಿ ಅವರು ಹೇಳಿರುವಂತದ್ದು. ಚೈತ್ರ ರಾಜ್. ಓಕೆ, ಧನ್ಯವಾದಗಳು ಮನುಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕಲಬುರಗಿ ತೀರಿದಾಗ ನಾನು ಕಲಬುರಗಿ ಅಂತೇಳಿ ಒಂದನೇ ಮೇಣದ ಬತ್ತಿ ಹಚ್ಬಿಟ್ಟು ಸುಮ್ಮನಾಗ್ಬಿಟ್ಟು, ಗೌರಿ ಹೋದಾಗ ನಾನು ಗೌರಿ ಅಂತ ಹೇಳ್ಬಿಟ್ಟು ಒಂದಿನ ಮೇಣದ ಬತ್ತಿ ಹಚ್ಬಿಟ್ಟು ಸುಮ್ಮನಾಗ್ಬಿಟ್ಟು, ಅದು ನಿರ್ಮಾಣಿಗೂ ಬಂದಿತ್ತು, ಭಗವಾನ್ಗೂ ಬಂದಿತ್ತು, ಚಂಪಾಗೂ ಬಂದಿತ್ತು, ನಮ್ಮ ಲಲಿತಾ ನಾಯಕರು ಇದ್ದರು, ಸಿದ್ದರಾಮಯ್ಯವ್ರಿಗೂ ಬಂದಿತ್ತಲ್ಲ, ಅವ್ರಿಗೂ ಬಂದಿತ್ತು. ಅವರು ಹಿಟ್ ಲಿಸ್ಟಲ್ಲಿದ್ದರು. ಮೊಯ್ಲಿ ಅವರೇ, ಸಿದ್ದರಾಮಯ್ಯನವರು ಕೂಡ ಹಿಟ್ ಲಿಸ್ಟಲ್ಲಿದ್ದರು. ಭಾಳ ತೀವ್ರವಾದ ಬೆದರಿಕೆ ಇತ್ತು ಅವರಿಗೆ. ನಿರ್ಮಾಣಿಗೆ ಹೋಗಿದ್ರೆ ನನಗೆ 2 ತಂಡಗಳು, ನನ್ನನ್ನು ಮುಗಿಸ್ಲಿಕ್ಕೆ 2 ತಂಡಗಳು ನೆನೆಸಿದ್ರು ಪುಣ್ಯಾತ್ಮರು. ದೇವರ ಕೃಪೆ ನೋಡಿ, ಕೊಲ್ಲೋನೊಬ್ಬಿದ್ರೆ ಕಾಯೋನೊಬ್ಬ ಇರ್ತಾನೆ, ಏನೋ ದೈವಶಕ್ತಿ, ಆ ಮಾತು ಬೇರೆ.